ಫೈನಲಿ ನೋಡ್ರಿ ಇಲ್ಲ ನಮ್ದು ಫ್ರೆಶ್ ಬಸ್ ಅರವಾತ. ಫುಲ್ ಕಾಸಿ ವೈಬ್ಸ್ ಐತಿ ಬಸ್ ಒಳಗೆ. ಒಂದು ಕಾಂಪ್ಲಿಮೆಂಟರಿ ಸ್ನ್ಯಾಕ್ಸ್ ಬಾಕ್ಸು ಐತಿ. ಬಟ್ ಇಲ್ಲಿ ನೋಡ್ರಿ ಚಾರ್ಜಿಂಗ್ ಪ್ರೋಸೆಸ್ ಐತಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ಭಾಳ ದಿನಗಳಾದ್ಮೇಲೆ ಒಂದು ಬಸ್ ಜರ್ನಿ ತೊಗೊಂಬನ್ರಿ. ಅರ್ಜೆಂಟಾಗಿ ಚೆನ್ನೈಗೆ ಹೋಗೋದು ಪ್ಲಾನ್ ಆತ್ರಿ. ಟ್ರೈನ್ ಟಿಕೆಟ್ ನೋಡಿದೆ. ವೀಕೆಂಡ್ಸ್ ಒಳಗೆ ಟ್ರೈನ್ ಟಿಕೆಟ್ ಹೆಂಗಂತಂದ್ರೆ ಫಸ್ಟ್ AC ಒಳಗೆ ಸದ್ಯಕ್ಕೆ ಟಿಕೆಟ್ ಇಲ್ಲ, ಇನ್ನು ಸ್ಲೀಪರ್ 3 AC ಅಂತೂ ಮರ್ತಾ ಬಿಡೋದು. ಅದಕ್ಕೆ ಬಸ್ ಆಪ್ಷನ್ಸ್ ನೋಡೋದಿದ್ದೆ. ವೀಕೆಂಡ್ ಒಳಗೆ ಬಸ್ಸಿನ ರೇಟ್ ಫುಲ್ ಆಕಾಶ ಮುಟ್ಬಿಟ್ಟಿರುತ್ತೆ. ಅದಕ್ಕೆ ಒಂದಷ್ಟು ಯಾವ ಕಡಿಮೆ ರೇಟ್ ಒಳಗೆ ಒಂದು ನೋಡ್ಬೇಕಾರೆ ನಾನೊಂದು EV ಬಸ್ನ ಡಿಸ್ಕವರ್ ಮಾಡೇನಿ ರೀ. ಫ್ರೆಶ್ ಬಸ್ ಅಂತ ಹೇಳಿದ್ರೆ ಸರ್ ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ಒಂದು EV ಬಸ್ ಇಷ್ಟು ಲಾಂಗ್ ಡಿಸ್ಟೆನ್ಸಿಗೆ ಇಂಟ್ರಿಸಿಟಿ ಒಳಗೆ ಟ್ರಾವೆಲಿಂಗಿಗೆ ಒಳಗೆ ಕಂಫರ್ಟೇಬಲ್ ಇರುತ್ತೆ ಇಲ್ಲ ಅಂತೇಳಿ ನೋಡೋಣ. ಇಲ್ಲಿ ನೋಡ್ಬೋದು ನೀವೆಲ್ಲ ಟೈಮ್ 7:18 ಆಗೈತಿ. 7:45ಕ್ಕೆ ನನ್ನ ಪಿಕಪ್ ಐತಿ. 7:15 ರಿಪೋರ್ಟಿಂಗ್ ಆಗ್ರಿ ಅಂತೇಳಿ ಬಂದಿತ್ತು. ನಾನು ಈಗ ನಿಂತೀನಿ ಟಿನ್ ಫ್ಯಾಕ್ಟ್ರಿ ಬಸ್ ಸ್ಟ್ಯಾಂಡ್ ಒಳಗೆ. ಈ ಬಸ್ ಸ್ಟಾರ್ಟ್ ಆಗುತ್ತೆ ಕೆಂಗೇರಿಯಿಂದ. ನಂದು 8 ಗಂಟೆಗೆ ಬಸ್ ಡಿಪಾರ್ಚರ್ ಐತಿ. ಬಟ್ 6 ಗಂಟೆಗೆ ನೋಡ್ಕೊಂಡು ಕ್ಯಾಪ್ಟನ್ ಅವ್ರ ನಂಬರ್, ವೆಹಿಕಲ್ ನಂಬರ್, ರಿಪೋರ್ಟಿಂಗ್ ಟೈಮ್, ಬೋರ್ಡಿಂಗ್ ಪಾಯಿಂಟ್ ಮತ್ತು ನೋಡ್ರಿ ಇಲ್ಲಿ ಲ್ಯಾಂಡ್ ಮಾರ್ಕ್ನು ಕೊಟ್ರು. ಬಸ್ ಒಳಗೆ ಹೋಗೋದೇನು ನಂದೇನು ಪ್ಲಾನ್ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ರೀಸೆಂಟಾಗಿ ಟ್ರಾವೆಲ್ ಮಾಡಿದ್ದ ಚೆನ್ನೈಗೆ. ಅವ್ನು ಹೇಳಿದ ಹಿಂಗೆ ಟ್ರೈ ಮಾಡಿದನ ಫ್ರೆಶ್ ಬಸ್ ಚಲೋ ಐತಿ, ಕಮ್ಮಿ ರೇಟ್ ಒಳಗೂ ತೊಗೊಂಡು ಹೊಂಟೈತಿ ಮತ್ತು ನಿನಗೆ ಸರ್ವಿಸಸ್ಸು ಜಾಸ್ತಿ ಸಿಗ್ತಾವೆ, ಇದನ್ನು ನೀನು ಲಾಗ್ ಮಾಡಲಿ ಅಂತಂತ ಹೇಳಿದ. ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡೋಣ, ನಿಮಗೂ ಎಕ್ಸ್ಪೀರಿಯನ್ಸ್ ತೋರಿಸೋಣ ಅಂತೇಳಿ ನಾನು ಬಂದಂಗೆ. ಫ್ರೆಶ್ ಬಸ್ ಪ್ರಾಮಿಸ್ ಒಳಗೆ ನನ್ನ ಬಸ್ ಏನಾರ ಡಿಲೇ ಆತಂದ್ರೆ 90 ನಿಮಿಷಕ್ಕಿಂತ ಜಾಸ್ತಿ $1,000 ರೂಪಾಯಿ ನನಗೆ ರಿಫಂಡ್ ಸಿಗುತ್ತಂದ್ರಿ. ಮತ್ತು ಇದನ್ನ ಬಸ್ ಏನಾರ ಕ್ಯಾನ್ಸಲ್ ಆತಂತಂದ್ರೆ ಎಷ್ಟಂದ್ರೆ ಪ್ರಿಯೋರ್ ಟು 180 ಮಿನಿಟ್ಸ್ ಏನೋ ಐತದ. ಅದು ಕ್ಯಾನ್ಸಲ್ ಆತಂತಂದ್ರೆ ನಿಮ್ಗೆ $500 ರೂಪಾಯಿ ರಿಫಂಡ್ ಪ್ಲಸ್ ನಿಮ್ದು ಟಿಕೆಟದ ರಿಫಂಡ್. ಮತ್ತೇನರ ಬಸ್ ನಿಮ್ಮನ್ನ ಅರ್ಧ ದಾರಿಗೆ ನಾನು ಜರ್ನಿ ಕಂಪ್ಲೀಟ್ ಮಾಡೋದು ನಿಮ್ಗೆ ಇಳಿಸಿರಪ್ಪ ಅಂತಂತಂದ್ರೆ $1,000 ರೂಪಾಯಿ ನಿಮ್ಗೆ ಕಾಂಪ್ಲಿಮೆಂಟ್ರಿ ಪ್ಲಸ್ ನಿಮ್ದು ಟಿಕೆಟದ ಪ್ರೈಸ್ ರಿಫಂಡ್ ಆಗುತ್ತಂತ. ಈ ಪ್ರಾಮಿಸ್ಗೆ ಎಕ್ಸ್ಟ್ರಾ ರೊಕ್ಕ ಏನು ಕೊಡಬೇಕಾಗಿಲ್ಲ. ನೀವು ಆಟೋಮೆಟಿಕ್ ನಿಮ್ಮ ಟಿಕೆಟ್ ಒಳಗೆ ಫ್ರೆಶ್ ಪ್ರಾಮಿಸ್ ಇನ್ಕ್ಲೂಡ್ ಇರುತ್ತೆ. ಇನ್ನೊಂದು ನಂಗೆ ವರ್ತ್ ಡೀಲ್ ಅನ್ಸಿದ್ದೆ ಇವ್ರದ್ದು ರೂಟ್ ಪಾಸ್. ಫ್ರೆಶ್ ಬಸ್ಸದ ರೂಟ್ ಪಾಸ್ $75 ರೂಪಾಯಿ ಬೀಳುತ್ತೆ. ಬಟ್ ಇದ್ರದ್ದು ಸೇವ್ ನೀವು ಎಷ್ಟು ಮಾಡ್ಬೋದು ಅಂದ್ರೆ $500 ರೂಪಾಯಿ ಸೇವ್ ಮಾಡ್ಬೋದು. 10 ಟ್ರಿಪ್ ಒಳಗೆ ನಿಮ್ದು $55 ರೂಪಾಯಿ ಅನ್ಕೊಂತ $500 ರೂಪಾಯಿ ಸೇವ್ ಆಗುತ್ತೆ. ನೀವು ಟಿಲ್ 6 ಮಂತ್ ಮಟ್ಟ ಇದನ್ನು ಯೂಸ್ ಮಾಡ್ಕೋಬೋದು. ಫೈನಲಿ ನೋಡ್ರಿ ಇಲ್ಲ ನಮ್ದು ಫ್ರೆಶ್ ಬಸ್ ಅರವಾತ. ಬೆಂಗಳೂರಿನಿಂದ ಚೆನ್ನೈಗೆ ಕನ್ನಡ ಬೋರ್ಡು ಐತಿ, ಇಂಗ್ಲೀಷ, ತಮಿಳ ಮತ್ತು ಕನ್ನಡ ಒಳಗೂ ಬರತೈತಿ. ಬಟ್ ನಾ ಬೋರ್ಡ್ ಆಗೋಣ ಅಂತ ಟೈಮ್ ಭಾಳ ಕಮ್ಮಿ ಐತಿ. ಯಾಕಂದ್ರೆ ಈ ಟಿನ್ ಫ್ಯಾಕ್ಟ್ರಿಯಿಂದ ಬೋರ್ಡಿಂಗೆ ನಾನು ಒಬ್ಬವನ ಅದೀನಿ. JBMದ EV ಬಸ್ ರೀ ಇದೈತಿ. ಇದು ನೋಡ್ರಿ ಬಸ್ಸಿಂದ ಬ್ರಾಡ್ ವ್ಯೂವ ಭಾಳ ಕ್ಲಾಸಿಕ್ ಅನ್ನತೈತೆ ರೀ ನಂಗೆ ಇದು. ಕ್ಯಾಪ್ಟನ್ ಅವ್ರು ರೆಡಿ ಅದಾರ. ಹಲೋ. ಫ್ರೆಶ್ ಬಸ್ಸದ ಇದನ್ನು ಯೂನಿಫಾರ್ಮ್ ಹಾಕೊಂಡಾರ. ಫೈನಲಿ ನೋಡ್ರಿಲ್ಲ ಬಸ್ ಒಳಗೆ ಎಂಟ್ರಿ ಆದೆ. ಫುಲ್ ಕಾಸಿ ವೈಬ್ಸ್ ಐತಿ ಬಸ್ ಒಳಗೆ. ನೀವು ನೋಡ್ಬೋದಿಲ್ಲ ಇದು ಮಸ್ತ್ ಏನದ ನೈಟ್ ಲೈಟ್ ಹಾಕ್ಯಾರ. ಇದೆ ನಂದು ಸೀಟ 4 ನಂಬರ್. ಇಲ್ಲಿ ನೋಡ್ತಿರ್ಬೋದು 4 ವಿಂಡೋ ತೊಗೊಂಡ ನಾನು ಬೇಕಂತೇಳಿ ಫ್ರಂಟ್ ಸೀಟ ಬುಕ್ ಮಾಡ್ಕೊಂಡಿ. ನೋಡ್ರಿಲ್ಲ ಮಸ್ತ್ ನಂಗೆ ಕ್ಯಾಬಿನದು ವ್ಯೂ ನೋಡೋಕೆ ಸಿಗುತ್ತೆ. ಬರ್ರಿ ನಿಮ್ಗೆ ಇದ್ರದ್ದು ಇಂಟ್ರೆಸ್ಟ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸೀಟ್ ಒಳಗೆ ಕುಂತೀನಿ. ಒಂದು ವಾಟರ್ ಬಾಟಲ್ ಹೋಲ್ಡರ್ ಐತಿ, ವಾವ್ ಫ್ಯಾನ್ಸಿ. ಮತ್ತು ಇಲ್ಲೇ ನಿಮ್ಗೆ ಮ್ಯಾಗ್ಝಿನ್ ಹೋಲ್ಡರ್ ನೋಡೋಕೆ ಸಿಗುತ್ತೆ. ಫುಲ್ ಕಂಫರ್ಟೇಬಲ್ ಸೀಟ್ಸ್ ಅನ್ಕೋತೀನಿ. ರಿಕ್ಲೈನಿಂಗ್ ಐತ್ರಿ ಇದು. ಮತ್ತು ನೀವೇನಾರ ಲಗೇಜ್ ಐತಂದ್ರೆ ಲಗೇಜ್ ಹಾಕು ನಿಮಗೆ ಇಲ್ಲ ಮ್ಯಾಲೆ ನೋಡೋಕೆ ಸಿಗುತ್ತೆ. AC ವಿಂಡ್ಸ್, ರೀಡಿಂಗ್ ಲೈಟ್ಸ್ ಮತ್ತು ಬ್ರಾಡ್ ನಿಮಗೆ ವಿಂಡೋ ನೋಡೋಕೆ ಸಿಗುತ್ತೆ. ಇದು ಲೆಗ್ ಸ್ಪೇಸ್ನು ಭಾಳ ಐತಿ, ಕಂಫರ್ಟೇಬಲ್ ಅನ್ಸತೈತಿ. ಈಗ ಇದನ್ನು ರಿಕ್ಲೈನ್ ಮಾಡ್ಕೊಳ್ಳೋಣ ಅಂತ ನಾವು ಸ್ವಲ್ಪ ಆರಾಮಾಗಿ ಇಷ್ಟು ರಿಕ್ಲೈನ್ ಆಗುತ್ತೆ ನೋಡ್ರಿ. ಬೋರ್ಡ್ ಆದಮೇಲೆ ಒಂದು ವಾಟರ್ ಬಾಟ್ಲ್ ಪ್ರೊವೈಡ್ ಮಾಡ್ಯಾರ ನೋಡ್ರಿಲ್ಲ. ಒಂದು ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಬಾಕ್ಸು ಐತಿ. ಬಟ್ ಇದು ಸ್ನ್ಯಾಕ್ಸ್ ಬಾಕ್ಸ್ ನಂಗೆ ಭಾಳ ಲೈಕ್ ಆತ್ರಿ. ನೋಡ್ರಿಲ್ಲ ಫ್ರೆಶ್ ಬಸ್ಸದ ಡಿಸೈನಿಂಗ್ ಮೇಲೆ ಇದನ್ನು ಮಾಡ್ರೆ. ಮುಂದೆ ಕ್ಯಾಪ್ಟನ್ ಅವ್ರದ್ದು ಪಿಕ್ಚರ್, ಹಿಂದೆ ಪ್ಯಾಸೆಂಜರ್ಸ್ ರೆಸ್ಟ್ ಮಾಡುವಂಗೆ ಮತ್ತು EVದನ ಸಿಂಬಾಲ ಇದ್ರೊಳಗೆ ಕೊಟ್ಟಾರ. ಫ್ರೆಶ್ ಬಸ್ ಡೈಲಿ ಸರ್ವಿಸ್ ಇದೆಲ್ಲ ಇದರದ್ದು ರೂಟ್ ನೋಡ್ರಿ. ಸ್ನ್ಯಾಕ್ಸ್ ಬಾಕ್ಸ್ ಒಳಗೆ ಒಂದು ರಿಫ್ರೆಶಿಂಗ್ ಫೇಶಿಯಲ್ ವೈಬ್ಸ್ ಐತಿ. ಟ್ರೂ ಗುಡ್ಡದ ಒಂದು ಮಿಲ್ಲೆಟ್ ಚಿಕ್ಕಿ, ವಾವ್ ಸ್ವಿಂಗದ ಒಂದು ಮ್ಯಾಂಗೋ ಡ್ರಿಂಕ್. ಮತ್ತು ನೀವು ಸ್ಪೈಸಿ ಆಗಿ ತಿಂತೀರಿ ಅಂದ್ರೆ ಜವರ್ ರಿಬ್ಬನ್ಸು ಇಲ್ಲಿ ಕೊಟ್ಟಾರ. ಮಸ್ತ್ ಕ್ವಾಲಿಟಿನೂ ಮೇಂಟೈನ್ ಮಾಡ್ಯಾರ. ಇದೊಂದು ಟೈನಿ ಬಾಕ್ಸ್ ನಂಗೆ ಭಾಳ ಲೈಕ್ ಆಗಿದೆ. ಸೆಕ್ಯೂರಿಟಿ ಸಂಬಂಧ ನಿಮ್ಗೆ ಆನ್ ಬೋರ್ಡ್ CCTV ಕ್ಯಾಮ್ರಾಸು ಈ ಬಸ್ ಒಳಗೆ ನೋಡೋಕೆ ಸಿಗುತ್ತೆ ನೋಡ್ರಿ. ಪ್ರತಿಯೊಂದು ಬ್ಯಾಗಿಗೆ ನೋಡ್ರಿ ಬ್ಯಾಗೇಜ್ ಟ್ಯಾಗ್ ಕೊಡ್ತಾರೆ. ಈ ಬ್ಯಾಗ್ನ ನೀವು ಟ್ರ್ಯಾಕು ಮಾಡ್ಬೋದು ಅಂದ್ರೆ
ನಾನು ಹತ್ತಿದೆ ಟಿನ್ ಫ್ಯಾಕ್ಟ್ರಿಯಿಂದ. ಈ ಬಸ್ಸದ ಬೋರ್ಡಿಂಗ್ ಪಾಯಿಂಟ್ಸ್ ಏನಾರ ಬೇಕಂತಂದ್ರೆ ನಾನು ನಿಮ್ಗೆ ಸೈಡ್ ಕೊಡ್ತಿರ್ತೀನಿ. ನಿಮ್ಗೆ ಟೋಟಲ್ 3-4 ಬಸ್ ನೋಡೋಕೆ ಸಿಗ್ತಾವೆ ಡೈಲಿ ಬೆಂಗಳೂರಿನಿಂದ ಚೆನ್ನೈಗೆ. ನೀವೇನಾರ ಬುಕ್ ಮಾಡತ್ತೀರ ಅಂದ್ರೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತೀನಿ ಫ್ರೆಶ್ ಬಸ್ ಆ್ಯಪ್ ಒಳಗೆ ನಾನು ಬುಕ್ ಮಾಡ್ಕೊರಿ. ಅದ್ರೊಳಗೆ ಭಾಳ ನಿಮ್ಗೆ ಅಡ್ವಾಂಟೇಜ್ ಫೀಚರ್ಸ್ ನೋಡೋಕೆ ಸಿಗ್ತಾವೆ. ನೀವೇನಾರ ಲೇಡಿ ಅದಾರ ಅಂದ್ರೆ ನಿಮ್ಗೆ ಇದ್ರೊಳಗೆ ಪಿಂಕ್ ಸೀಟ್ ಆಪ್ಷನ್ ನೋಡೋಕೆ ಸಿಗುತ್ತೆ. ಇದೇನಪ್ಪ ಅಂತಂತಂದ್ರೆ ಯಾರ ಲೇಡೀಸ್ದು ಟಿಕೆಟ್ ಬುಕ್ ಆಯ್ತಂದ್ರೆ ಅದ್ರ ಬಾಜು ಬರೀ ಲೇಡೀಸ್ ಸೀಟ್ ಅಷ್ಟೇ ಬುಕ್ ಆಗುತ್ತೆ. ಜೆಂಟ್ಸ್ ಟಿಕೆಟ್ ಬುಕಿಂಗ್ ಮಾಡೋಕೆ ಅಲೋ ಮಾಡೋಂಗಿಲ್ಲ. ಇದು ಭಾರಿ ಬೆಸ್ಟ್ ಫೀಚರ್ ಅಂತ ಹೇಳ್ತಾನೆ ನಾನು. ನಂಗಿದು ಬಸ್ ಪೂರ್ತಿ 360 ಕಂಡಂಗೆ ಅನ್ನೋದು ನೋಡ್ರಿ. ಇಲ್ಲ ಅತ್ತಾಗೂ ಫುಲ್ ಗ್ಲಾಸ್ ಐತಿ, ಇತ್ತಾಗೂ ಫುಲ್ ಗ್ಲಾಸಿಂದ ಐತಿ. ವಿಂಡೋ ಮಸ್ತ್ ಕ್ಲೀನ್ ಮತ್ತು ಕ್ಲಿಯರ್ ಐತಿ. ರೂಟದ ಬಗ್ಗೆ ಹೇಳ್ಬೇಕಂದ್ರೆ ಬೆಂಗಳೂರು, ಹೊಸೂರು, ಕೃಷ್ಣಗಿರಿ, ಅಂಬೂರು, ವೆಲ್ಲೂರು, ಕಾಂಚೀಪುರಂ, ಆಮೇಲೆ ಚೆನ್ನೈಗೆ ಹೋಗುತ್ತೆ. ನೀವು ಕಾಂಚೀಪುರಮ್ಗೆ ಹೋಗಿ ಪ್ಲ್ಯಾನ್ ಮಾಡತ್ತೀರ ಅಂತಂದ್ರೆ ಈ ಬಸ್ಸನ್ನು ಪ್ರಿಫರ್ ಮಾಡ್ಬೋದು. ಸಿಲ್ಕ್ ಬೋರ್ಡ್ ಅಂತೇಳಿ ಈಗ ಬಸ್ ಬೋರ್ಡಿಂಗ್ ಪಾಯಿಂಟ್ ಒಳಗೆ ನಿಂತೈತಿ. ಚಾರ್ಜಿಂಗ್ ಆಪ್ಷನ್ ಈ ಬಸ್ ಒಳಗೆ ನೋಡೋಕೆ ಸಿಗುತ್ತೆ. USB-C ಮತ್ತು USB-A ಪಿನ್ನೂ ಐತೆ. ಇದು ನಿಮ್ಗೆ ಲಾಕು ಮಾಡಿಟ್ಟು ಹೋಗೋದ. ನೀವೇನರ ಬೇರೆ ಪ್ಯಾಸೆಂಜರ್ಸ್ ಜೊತೆ ಇದನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ನಿಮಗೆ ಒಂದು ಪ್ರೈವೇಟ್ ಹ್ಯಾಂಡಲು ನೋಡೋಕೆ ಸಿಗುತ್ತೆ. ಇದು ನಿಮ್ಗೆ ಮಸ್ತ್ ಕಂಫರ್ಟೇಬಲ್ ಅನ್ಕೋತಾನೆ ನಾನು. ಯಾಕಂತಂದ್ರೆ ಹೆಡ್ ರೆಸ್ಟು ಕೊಟ್ಟಾರ. ಎಲೆಕ್ಟ್ರಾನಿಕ್ ಸಿಟಿದು ಇದು PVR M5 ಮಾಲ್ ಏನೈತಲ್ಲ ರೀ, ಐನಾಕ್ಸ್ ಒಳಗೆ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಬಂದದ ಅಂತೇಳಿ ನೀವು ರೀಸೆಂಟಾಗಿ ಕೇಳ್ಬೋದು. ಇಲ್ಲಿ ನೋಡ್ರಿ ಇದಾದ ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಐತೆ. ಇದ್ರದ್ದು ಒಂದು ಲಾಗ್ ಬೇಕಾದ್ರೆ ಕೇಳ್ರಿ, ನಾನು ಟ್ರೈ ಮಾಡ್ತೇನೆ ಅದೊಂದು ಲಾಗ್, ಇಲ್ಲಾಂದ್ರೆ ರೀಲ್ ಮಾಡೋಕ್ಕೆ. ಫೈನಲಿ ಈಗ ನೋಡ್ರಿ ನಾವು ಹೊಸೂರಿಗೆ ಎಂಟ್ರ್ ಆಗತ್ತೀವಿ. ಇದು ಹೈವೇಸ್ ಅದಕ್ಕೆ ಟ್ರಾಫಿಕ್ ಇತ್ತು ನೋಡ್ರಿ, ಅಷ್ಟು ಜಾಮ್ ಇತ್ತು. ನನಗೆ ಇದಾಗ್ಬಿಡ್ತದೆ. ಇದು ಬಸ್ಸಿನ ಟೈಮಿಂಗ್ ಎಷ್ಟು ಮಸ್ತ್ ಕೊಟ್ರೆ ಅಂದ್ರೆ ಆ ಟ್ರಾಫಿಕ್ ಜಾಮ್ ಟೈಮ್ ಒಂದು ಸ್ವಲ್ಪ ಹುಡ್ಕೊಂಡು ಹೋಗ್ಬಿಟ್ರು. ಒಂದು ಕಡೆ ಟ್ರಾಫಿಕ್ ಇರಲಿಲ್ಲ, ನಾವು 30 ನಿಮಿಷ ಬಿಫೋರ್ ಹೋಗ್ಬಿಟ್ಟಿವಿ. ಬ್ಯಾಕ್ ಟು ಬ್ಯಾಕ್ ನೋಡ್ರಿ ಟ್ರಾಫಿಕ್ ದಾಂಡಿಗಳದಾವ. ಕೃಷ್ಣಗಿರಿಗಿಂತ ಮೊದಲು ನಮ್ಮದು ಮಿಡ್ ಪಾಯಿಂಟ್ ಬಂತು ನೋಡ್ರಿ, ಇಲ್ಲೇ ಚಾರ್ಜಿಂಗ್ ಝೋನ್. ಕೃಷ್ಣಗಿರಿ ಮಠ ಬಂದ್ರೂ ನೋಡ್ರಿ ನಮ್ದು 74% ಚಾರ್ಜ್ ಇನ್ನೂ ಐತಿ ಗಾಡಿ ಒಳಗೆ. ಕೃಷ್ಣಗಿರಿಗಿಂತ ಮೊದಲು ನೋಡ್ರಿ ಇಲ್ಲೇ ನಮ್ದು ಚಾರ್ಜಿಂಗ್ ಹಾಲ್ಟಿಗೆ ಬಂದು ನಿಂತೈತಿ ಬಸ್. 74% ಚಾರ್ಜ್ ಐತಿ, ಅಂದರೂ ಇರಲಿ ಅಂಥೇಳಿ ಚಾರ್ಜಿಂಗ್ ಹಾಕ್ಕೊಂಡಾರ. ಏನಾರ ಆನ್ ದ ವೇ ಚಾರ್ಜ್ ಯೂಸ್ ಆಗ್ಬೋದು ಅಂಥೇಳಿ ಇಲ್ಲಿ ಮಟ್ಟ ನಾವು ಕವರ್ ಮಾಡಿದ್ದೀವಿ 100 ಕಿಲೋಮೀಟರ್ಸ್ ರೀ. ಭಾಳ ಏನು ದೂರ ಬರಲಿಲ್ಲ. ನಾನು ನಂದು ಇದ್ರ ಪಾಯಿಂಟಿಂದ ಹೇಳತ್ತೀನಿ. ಇಲ್ಲಿ ನೋಡ್ರಿ ಇಲ್ಲೇ ಚಾರ್ಜಿಂಗ್ ಪ್ರೋಸೆಸ್ ನಡೆದೈತೆ. 74ಇಂದ 100 ಮಾಡಿನೇ ಇಲ್ಲಿಂದ ಬಿಡ್ತಾರೆ ಅಂತ. ವಾಪಸ್ ಬರೋದು ಮುಂದೆ ಮಿಡ್ ಪಾಯಿಂಟ್ ಚೇಂಜ್ ಆಗುತ್ತೆ. ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಚಾರ್ಜ್ ಝೋನ್. ಇಲ್ಲಿ ನಿಮ್ಗೆ ತಿನ್ನಕ್ಕೆ ಹೋಟೆಲ್ನೂ ಐತೆ ನಂಬರ್. ಮತ್ತು ವಾಶ್ರೂಮ್ ಬ್ರೇಕ್ನು ಫಸ್ಟ್ ಇಲ್ಲಿನ ಆಯ್ತು. ಈಗೇನು ನಾವು ಇಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಲ್ಲ, ಮಾಡಿದ್ಮೇಲೆ ಫಸ್ಟ್ ವಾಶ್ರೂಮ್ ಬ್ರೇಕ್ ಬಂದುಬಿಟ್ಟು ಇಲ್ಲೇ ಇದಾವೆ ನಾವು. ಹೋಟೆಲ್ ಸರವಣ ಭಾವ ಅಂತ ಐತಿದೆ. ಸರವಣ ಭವನೂ ಅಲ್ಲ, ಸರವಣ ಭಾವ ಪ್ಯೂರ್ ವೆಜ್ AC ಹೋಟೆಲ್. ಬರ್ರಿ ವಾಶ್ರೂಮ್ಗೆ ಇದು ನೋಡ್ಕೊಂಬರ್ನ ಕ್ಲೀನ್ ಅದಾವಿಲ್ಲ ಅಂತೇಳಿ. ಇಲ್ಲಿ ನಿಮ್ಗೆ ಚಿಪ್ಸ್ ಇದು ತೊಗೋತಾರೆ ಅಂತಂದ್ರೆ ಏನಾರ ಸ್ನ್ಯಾಕ್ಸ್ ಐಟಮ್ ಅದಕ್ಕೆ ಜಾಗ ಐತೆ ಹೊರಗೆ. ಇನ್ನು 250 ಕಿಲೋಮೀಟರ್ ಪ್ಲಸ್ ಜರ್ನಿ ಐತ್ರಿ ನಮ್ದು. ಅರೈವಲ್ 5 ಗಂಟೆಗೆ ಏನೋ ಕೊಟ್ಟಾರ. ನೋಡೋಣ ಅಂತ ನಂಗೆ ವಾಪಸ್ ಟ್ರೈನ್ ಹುಡ್ಕೋಬೇಕು ನಾನು ರಾಹುಲ್ ಬಯಾರನ್ ಬೆಟ್ಟೆಗೆ. ಅದು ಒಂದು ಐತಿ. ಶತಾಬ್ದಿ ಒಂದೇ ಬರತ್ತೆಲ್ಲ ಹಿಡ್ಕೊಂಡೆ ಅಂದ್ರೆ ಭಾಳ ಜಲ್ದಿ ಬಂದು ಮುಡ್ತೀನಿ ಅನ್ನೋದು ನಂದು ಪ್ಲ್ಯಾನ್ ಐತಿ. ಬಸ್ ಜರ್ನೀಸ್ ಒಳಗೆ ಕಾಫಿ ಟೀ ಇಲ್ಲಿಲ್ಲ ಅಂದ್ರೆ ನನಗೆ ಬಸ್ ಜರ್ನೀಸಿದ ಮಜಾನ ಬರೋಂಗಿಲ್ಲ. ಅದಕ್ಕೆ ಕಾಫಿ ತೊಗೊಳತ್ತನೀಗ ಈ ಮಿಡ್ ಬ್ರೇಕ್ ಒಳಗೆ. ಕಾಫಿ ಥ್ಯಾಂಕ್ ಯು. 30 ರೂಪಾಯಿ ಕಾಫಿಗೆ. ಬಸ್ ಎಲ್ಲಿ ನಿಂದಿರ್ತಾವಲ್ಲ ಅಲ್ಲೇ ಕಾಸ್ಟ್ ಅಂತೂ ಡೈನಾಮಿಕ್ ಇರುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಲಿಟ್ರಲಿ ಎಲೆಕ್ಟ್ರಿಕ್ ಟ್ರಕ್ ಅಂತ ನಾನು ಯಾವತ್ತು ನೋಡಿರ್ತಿಲ್ಲ, ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಸ್ ನಾನು ಭಾಳ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡಲ್ಲಲ್ಲ. ನೋಡ್ರಿ ಇಲ್ಲಿ ಚಾರ್ಜರ್ ಝೋನ್ ಒಳಗೆ ನಾನದು ಬೋರ್ಡ್ ನೋಡಿ ಕಂಡಿಡ್ದೆ. ಇದು ಗ್ರೀನ್ ಬೋರ್ಡ್ ಇರುತ್ತಲ್ಲ, ಇದು ಅದನ್ನು ನೋಡಿ ನಾನು ಕಂಡಿಡ್ದೆ ಇದು ಎಲೆಕ್ಟ್ರಿಕ್ ಅಂತೇಳಿ. ಎಲೆಕ್ಟ್ರಿಕ್ ಕಿಂಗ್ಡಮ್. ನಮ್ಮ ಬಸ್ನ 80 km/h ಲಾಕ್ ಮಾಡ್ಯಾರ ನೋಡ್ರಿ ಇಲ್ಲಿ. ಅಪ್ ಟು 350 ಏನೋ ಕಿಲೋಮೀಟ್ರ್ ಓಡ್ಬೋದು ಅಂತಿದೆ ನಾ ಕೇಳಿದೆ. JBM ಬಿಲ್ಟ್ ಇದು ಗಾಡಿಗೆ.
ನೀವು ನೋಡಿರ್ಬೋದು KSRTC ಅಂದ್ರೆ BMTC ಒಳಗೂ ಓಡಾತ ಒಂದಷ್ಟು ಗಾಡಿಗಳು GBM ಬಿಲ್ಟ್ ಓಲೋ ಓಡಾತೈತಲ್ರಿ ಸೇಮ್ ಓಲೋದ ಮಾಡಲ್ ಅನ್ಸತ್ತದೆ ಇಂಟೀರಿಯರ್ ಇವರೆಲ್ಲ ಬಿಲ್ಟ್ ಮಾಡಿಸ್ಕೊಂಡವ್ರೆ ಇದನ್ನು ಸಪ್ರೇಟ್ 86% ಆಗೈತೆ ನೋಡ್ರಿ ಈಗ ನ್ಯೂಟ್ರಲ್ ಒಳಗೈತೆ ಗಾಡಿ ಪೂರ್ತಿ ಇದೆಲ್ಲ ಡೀಟೇಲ್ಸ್ ಬಂದು ತಿರುಪದಾಗ 75 ಇತ್ತು ಈಗ 86 ಆಗೈತಿ ಗುಡ್ ಟು ಗೋ ಅಂತ ಅನ್ನತ್ತಾರ ನೋಡೋಣಂತ ಎಷ್ಟೊತ್ತಾಗತ್ತೆ ಇನ್ನು ಅಂತೇಳಿ ಟೈಮ್ ನಿಮಗೆ ಹೇಳ್ಬೇಕಂತಂದ್ರೆ ಇಲ್ಲೇ ಐತೆ ನೋಡ್ಕೊಂಬಿಡ್ರಿ ಈಗ ನಾವು ಕೃಷ್ಣಗಿರಿ ಕ್ರಾಸ್ ಮಾಡಕ್ಕೆ ಹೋಗಿ ಫೈನಲಿ ನೋಡ್ರಿಲ್ಲ 4:12 ನಾವು ಅರೈವ್ ಆಗತ್ತೀವಿ ನಂದು ಡ್ರಾಪಿಂಗ್ ಪಾಯಿಂಟ್ ಕೋಯಂಬೇಡ್ ಇಲ್ಲಿಂದ ಚೆನ್ನೈ ಸೆಂಟ್ರಲ್ ಭಾಳ ಸಮೀಪ ಆಗುತ್ತೆ ಅದಕ್ಕೆ ನಾನು ಇಲ್ಲೇನೇ ಹೇಳತ್ತೀನಿ ಮಸ್ತ್ ಕಂಫರ್ಟಬಲ್ ರೈಡ್ ಇತ್ತು ಆರಾಮ ಇದನ್ನು ಮಾಡಿದೆ 1 ತಾಸು ಬಿಫೋರ್ ನಾವು ಬಂದೆವು 5:15ಕ್ಕೆ ಬರೋವಾಗೋ ಟೈಮ್ ಇತ್ತು ಕೋಯಂಬೇಡಿಗೆ ನೀವು ಚೆಕ್ ಮಾಡ್ಕೋಬೋದು ಆ್ಯಪ್ ಒಳಗೆ ನಾನು ಹಾಕಿನೂ ಇರ್ತೀನಿ ಇಲ್ಲಿ ಫೈನಲಿ ನಂದು ಡ್ರಾಪಿಗೆ ಬಂದು ಹೇಳಿದೀನಿ ಥ್ಯಾಂಕ್ಸ್ ಟು ಕ್ಯಾಪ್ಟನ್ ಅವರ ಮಸ್ತ್ ಕಂಫರ್ಟೇಬಲ್ ರೈಡ್ ಆದಿದೆ ನಮ್ದು ಬೆಂಗಳೂರಿನಿಂದ ಚೆನ್ನೈ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನಿಸಿತ್ತು ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವೀಡಿಯೋಸ್ದಾಗ ಸಿಗೋಣಂತ ಎಲೆಕ್ಟ್ರಿಕಲ್ ಬಸ್ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಾಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಈ ಬಸ್ ಜರ್ನಿ ಏನಿತ್ತಲ್ಲ ಭಾಳ ಸ್ಪೆಷಲ್ ಇತ್ತು ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಬಸ್ ಒಳಗೆ ಜರ್ನಿ ಮಾಡಿದೆ ಮತ್ತು ಎಲೆಕ್ಟ್ರಿಕ್ ಗಾಡಿ ಒಳಗೆ ಒಂದು ತಿಳ್ಬೋದು ನೀವು ಇಷ್ಟು ಲಾಂಗ್ ಸ್ಟ್ರೆಚ್ ಒಳಗೆ 300-400 ಕಿಲೋಮೀಟ್ರ್ ಯಾವತ್ತೂ ನಾನು ಟ್ರಾವೆಲ್ ಮಾಡಿರಲಿಲ್ಲ ಮತ್ತು ಎವರೇಜೂ ಚಲೋ ಐತೆ ಈಕೋ ಫ್ರೆಂಡ್ಲಿ ಮತ್ತು ರಿಲಯಬಲ್ ಎನರ್ಜಿ ಬಸ್ ಇದಾಗಿರೋದ್ರಿಂದ ಮುಂದಿನ ದಿನಗಳೊಳಗೆ ಭಾಳ ಹೆಲ್ಪ್ಫುಲ್ ಆಗೋದಂತ ನಾನು ಹೇಳ್ತೀನಿ ಸಿಗೋಣಂತ್ರಿ ಮುಂದಿನ ನೋಡೋವಾಗ ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ